ರೈತರ ಅಕೌಂಟ್ಗೆ ವರ್ಷಕ್ಕೆ 6,000 ರೂಪಾಯಿ ಹಾಕುವಂತ ಯೋಜನೆಯನ್ನ ಈ ಬಾರಿಯ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಘೋಷಿಸಿತ್ತು. ಆ ಯೋಜನೆಗಿಂದು ಪ್ರಧಾನಿ ಮೋದಿ ಚಾಲನೆಯನ್ನ ಕೊಡಲಿದ್ದಾರೆ. ಅದರಂತೆ ಇವತ್ತು 1 ಕೋಟಿ ರೈತರ ಅಕೌಂಟ್ಗೆ ಮೊದಲ ಕಂತಿನ 2,000 ರೂಪಾಯಿ ಬಂದು ಬೀಳಲಿದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಇಂದು ಚಾಲನೆ. Have, however, reduced the returns from farming. Small and fragmented land holding on account of repeated divisions has also contributed in decline in the income of the farmer family. ಗೋರಖ್ಪುರದಲ್ಲಿ ಪ್ರಧಾನಿ ಮೋದಿಯಿಂದ ಸ್ಕೀಮ್ ಲಾಂಚ್. ಪ್ರಧಾನಿ ಮೋದಿ ಹಾಗೂ ಬಿಜೆಪಿಗೆ ದೇಶದ ರೈತರನ್ನ ಒಲಿಸಿಕೊಳ್ಳುವುದೇ ಈಗಿರೋ ದೊಡ್ಡ ಸವಾಲು. ಅನ್ನದಾತರ ಆಕ್ರೋಶದಿಂದಲೇ ಉತ್ತರದ 3 ರಾಜ್ಯಗಳಲ್ಲಿ ಮುಗ್ಗರಿಸಿದ್ದ ಬಿಜೆಪಿ ರೈತರನ್ನ ಒಲಿಸಿಕೊಳ್ಳಲು ಇನ್ನಿಲ್ಲದ ಕಸರತ್ತು ಮಾಡುತ್ತಿದೆ. ಈ ಹಿನ್ನೆಲೆ ಕೇಂದ್ರದ ಬಿಜೆಪಿ ಸರ್ಕಾರವು ರೈತರ ಅಕೌಂಟ್ಗೆ ನೇರವಾಗಿ ಹಣ ಹಾಕುವ ಯೋಜನೆಯನ್ನ ಬಜೆಟ್ನಲ್ಲಿ ಘೋಷಿಸಿದೆ. ಅದೇ ಪ್ರಧಾನಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. प्रधानमंत्री किसान सम्मान निधि पीएम किसान नाम की एक ऐतिहासिक योजना इस सरकार ने मंजूरी की है. ಈ ಯೋಜನೆ ಪ್ರಕಾರ ದೇಶದ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ 4 ತಿಂಗಳಿಗೊಮ್ಮೆ 2,000 ರೂಪಾಯಿಯಂತೆ ವರ್ಷಕ್ಕೆ 6,000 ರೂಪಾಯಿ ಹಣ ಸಿಗಲಿದೆ. ಕೇಂದ್ರ ಸರ್ಕಾರದ ಈ ಮಹತ್ವದ ಯೋಜನೆಗೆ ಇಂದು ಪ್ರಧಾನಿ ಮೋದಿ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಚಾಲನೆ ನೀಡಲಿದ್ದಾರೆ. ಇನ್ನು ಏನಿದು ಯೋಜನೆ, ಯಾರ್ಯಾರಿಗೆ ಇದರ ಲಾಭ ಸಿಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಮೊದಲೇ ಹೇಳಿದಂತೆ ದೇಶದ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರ ಅಕೌಂಟ್ಗೆ ನೇರವಾಗಿ ಹಣ ಹಾಕುವ ಸ್ಕೀಮ್ ಇದಾಗಿದೆ. ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಅಂದ್ರೆ 2 ಹೆಕ್ಟೇರ್ ಅಥವಾ 5 ಎಕರೆಗಿಂತ ಕಡಿಮೆ ಜಮೀನು ಇದ್ದವರಿಗೆ ಈ ಯೋಜನೆಯ ಲಾಭ ಸಿಗಲಿದೆ. ಅದರಂತೆ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣ ನೇರವಾಗಿ ಬಂದು ರೈತರ ಅಕೌಂಟ್ಗೆ ಬಂದು ಬೀಳಲಿದೆ. ಹೀಗೆ ಒಟ್ಟು 3 ಕಂತುಗಳಲ್ಲಿ ವರ್ಷಕ್ಕೆ ಒಬ್ಬ ರೈತನಿಗೆ ಒಟ್ಟು 6,000 ರೂಪಾಯಿ ಹಣ ಸಿಗಲಿದೆ. ಯೋಜನೆಯ ಲಾಭ ಪಡೆಯಲು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಹೊಂದಿರಬೇಕು ಅಥವಾ ಆಧಾರ್ ಅಡಿಯಲ್ಲಿ ತಮ್ಮ ಹೆಸರನ್ನ ದಾಖಲು ಮಾಡಿಕೊಂಡಿರಬೇಕು. ಇನ್ನು 2018 ಡಿಸೆಂಬರ್ 1ರಿಂದಲೇ ಪೂರ್ವಾನ್ವಯವಾಗುವಂತೆ ಯೋಜನೆಯನ್ನ ಘೋಷಿಸಿರುವುದರಿಂದ ಮಾರ್ಚ್ 31ರ ಒಳಗೆ ಮೊದಲ ಕಂತಿನ ಹಣ ಅಕೌಂಟ್ಗೆ ಕ್ರೆಡಿಟ್ ಆಗಲಿದೆ. ದೇಶದಲ್ಲಿ ಒಟ್ಟು 12 ಕೋಟಿಗೂ ಹೆಚ್ಚು ಫಲಾನುಭವಿಗಳಿದ್ದು, ಈ ಸ್ಕೀಮ್ನಿಂದ ಕೇಂದ್ರ ಸರ್ಕಾರಕ್ಕೆ 75,000 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆಯಾಗಲಿದೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕ್ಷೇತ್ರವಾದ ಗೋರಖ್ಪುರದಲ್ಲಿ ಈ ಯೋಜನೆಗಿಂದು ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ. ಮೊದಲ ದಿನವೇ 1 ಕೋಟಿಗೂ ಹೆಚ್ಚು ರೈತರ ಅಕೌಂಟ್ಗೆ ಮೊದಲ ಕಂತಿನ 2,000 ರೂಪಾಯಿ ಹಣ ಬಂದು ಬೀಳಲಿದೆ. ಇನ್ನೆರಡು-3 ದಿನಗಳಲ್ಲಿ ಇನ್ನೂ 1 ಕೋಟಿ ಫಲಾನುಭವಿಗಳಿಗೆ ಹಾಗೂ ಮಾರ್ಚ್ 31ರೊಳಗೆ ಎಲ್ಲಾ ಫಲಾನುಭವಿಗಳಿಗೆ ಮೊದಲ ಕಂತಿನ ಹಣ ಸಿಗಲಿದೆ. ಪ್ರಯಾಗ್ರಾಜ್ನಲ್ಲಿ ಪ್ರಧಾನಿ ಮೋದಿ ಶಾಹಿ ಸ್ನಾನ ಸಾಧ್ಯತೆ. ಇನ್ನು ಕಿಸಾನ್ ಸಮ್ಮಾನ್ ಯೋಜನೆಗೆ ಚಾಲನೆ ನೀಡಿದ ಬಳಿಕ ಪ್ರಧಾನಿ ಮೋದಿ ರೈತರ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಪ್ರಯಾಗ್ರಾಜ್ನಲ್ಲಿ ನಡೆದಿರೋ ಕುಂಭಮೇಳದಲ್ಲಿ ಭಾಗವಹಿಸಿ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನ ಮಾಡುವ ಸಾಧ್ಯತೆ ಇದೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9.